ಹಲೋ. ಹಾಂ ಮಗ, ಇವತ್ತೆಲ್ಲನೂ ಕ್ಲಿಯರ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ಕ್ಲಿಯರ್ ಮಾಡ್ತೀನಿ. ಅವಳನ್ನ ಕಟ್ಕೊಂಡು ನನಗೇನ್ಲಾಗಬೇಕು ಅವಳು ಮಕ ಮುಚ್ಚ. ಇವತ್ತು ಸುಮ್ಮನಿರು, ಒಡವೆಲ್ಲ ಎತ್ಕೊಂಬಿಟ್ಟು ಬಾ ಅಂತ ಹೇಳ್ತೀನಿ. ಏನು ಆ ಮುಸುಡಿಗೆ ನಾನು ಬೇಕಾ? ಸಾಧ್ಯನೇ ಇಲ್ಲ ಬಿಡು, ಸುಮ್ಮನೆ ನಾಟಕ ಮಾಡ್ತಾ ಇದ್ದೆ ಅಷ್ಟೇನೆ. ತಗೊಬರ್ತೀನಿ ಎಲ್ಲ. ಕಣ, ಎಲ್ಲ ತಗೊಬರ್ತೀನಿ ಹೇಳು. ತತ್ತೀನಿ. ಸರಿ ಸರಿ, ಆಯಿತು ಆಯಿತು. ತಲೆ ಕೆಡಿಸ್ಕೊಬೇಡ. ಅವಳು ನನ್ನ ಬಗ್ಗೆ ಹೆಂಗೆ ಇದು ಮಾಡ್ಕೊಂಡವಳೆ ಅಂದರೆ ನಾನು ಯಾವುದೋ ಕೋಟ್ಯಾಧೀಶ್ವರ ಅನ್ಕೊಬಿಟ್ಟವಳೆ. ಹಂಗೇನೇ ಅದು ಯಾಕೆ ಹೆಂಗೆಂಗೋ ಆಡ್ತಾವಳಿ. ಅಷ್ಟೊಂದು ತಲೆ ಸರಿ ಇಲ್ಲ ಅನ್ನಿಸ್ತದೆ. ಒಂಥರ ದಡ್ಡಿ. ಅವಳ ಕಿತ್ಕೊಬರೋದೇನು ದೊಡ್ಡ ವಿಚಾರ ಅಲ್ಲ. ಈಗ ಬತ್ತಳಲ್ಲ, ಒಂದು ಚೂರು ನೈಸ್ ಮಾಡಿ ಒಡವೆ ತಗೋಬಾ ಅಂತ ಹೇಳ್ತೀನಿ. ಸುಮ್ಮನಿರು, ತಲೆನೇ ಕೆಡಿಸ್ಕೊಬೇಡ. ತಲೆನೇ ಕೆಡಿಸ್ಕೊಬೇಡ ನೀನು. ಆಯಿತು ಆಯಿತು ಆಯಿತು. ಸರಿ ಬರ್ತೀನಿ ಬಿಡು. ಇವತ್ತು ಸಂಜೆ ಸಂಜೆ ಬರ್ತೀನಿ ಇವತ್ತು. ಸರಿ ಆಯಿತು, ನೀನು ಬಂದ್ಬಿಡು, ಗಾಡಿ ತಗೊಂಡು ಬಾ ಸಾಕು. ಸರಿ ಆಯಿತು ಕಣೋ. ಸರಿ ಕಣೋ, ನಮ್ಮ ಹುಡುಗಿ ಬಂದ್ಲು, ಆಮೇಲೆ ಫೋನ್ ಮಾಡ್ತೀನಿ. ಸರಿ ಕಣೋ. ರಚ್ಚು ಬಂದ್ಬಿಟ್ಟ. ನಾನು ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೆ. ಹೌದಾ, ಏನು ಮಾತಾಡ್ತಾ ಇದ್ದೆ? ಅಯ್ಯೋ, ರಚ್ಚು ತುಂಬ ಒಳ್ಳೆಯವಳು. ಅವಳನ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಮ್ಮ ಅತ್ತೆ ಮಗಳು ನೋಡಿದ್ರೆ ನನ್ನೇ ಮದುವೆ ಮಾಡ್ಕೊಂತ ಬಲ್ವಂತ ಮಾಡ್ತಿದ್ದಾಳೆ. ಅದಕ್ಕೆ ನಾನು ರಚ್ಚು ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ಜೀವನ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಅಂತ ಇದ್ದೆ. ರಚ್ಚು, ನಿನ್ಗೇನಾದ್ರೂ ಅಭ್ಯಂತರನಾ? ಅಯ್ಯೋ, ನಾನು ನಿಂಗೆ ಇದೇ ವಿಷಯ ಹೇಳೋಣ ಅಂತ ಬಂದೆ. ನಮ್ಮ ಅತ್ತೆ ಮಗನೂ ಅಷ್ಟೇ ನನ್ನ ಮಾವನ ಮಗ ಮದುವೆ ಮಾಡ್ಕೋಬೇಕು ಅಂತ ಕಾಯ್ಕೊಂಡು ನಿಂತವನಿ. ಸುಮ್ಕೇನೇನಿಯ, ಅದಕ್ಕೇನೇನಿಯ, ನನಗೂ ಇಷ್ಟ ಇಲ್ಲ. ನೋಡು, ನಾನು ನೀನು ಹೆಂಗಿರ್ಬೇಕು ಅಂದರೆ, ಇವನು ನೋಡಿದ್ಯಾ? ಅಚ್ಚು ಅಂತವನ್ನ ನೋಡಿದ್ಯಾ? ಅವನ್ನ ಸೀನಿಯರು. ಗೊತ್ತು ಅವಣ್ಣ. ಅವನ ಜೊತೆ ಮಹಾಂತ ಇತ್ತಾರಲ್ಲ, ಅವ್ರಿಬ್ರಿಗಿನ ನಾವು ಸಂದಾಕಿರ್ಬೇಕು. ಆ ಲೆವೆಲ್ಲು ಬೆಳಿಬೇಕು ನಾವು. ನಮ್ಗೆ ಆಸೆ. ಅಯ್ಯ, ಅಷ್ಟೇ ತಾನೇ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಆರಾಮಾಗಿ ಬೆಳೆಯೋಣ. ಒಂದು ಕೆಲಸ ಮಾಡು, ಮನೆಯಿಂದ ನೀನು ಒಡವೆ ದುಡ್ಡು ಎಲ್ಲ ಎತ್ಕೊಂಬಂದ್ಬಿಡು, ಸರಿನಾ? ನಾನು ಸ್ವಲ್ಪ ಒಡವೆ ದುಡ್ಡು ಎಲ್ಲ ಎತ್ಕೊಂಡು ಬಂದ್ಬಿಡ್ತೀನಿ. ಇಬ್ರು ಹೋಗ್ಬಿಟ್ಟು ಇಬ್ರು ಹೊರಟೋಗ್ಬಿಡೋಣ, ಸರಿನಾ? ಎಲ್ಲ ದೂರ ಹೋಗ್ಬಿಟ್ಟು ಚೆನ್ನಾಗಿರೋ ಮನೆ ಮಾಡ್ಕೋಬೋದು. ನಮ್ಮ ಮನೆಗಂತೂ ಒಂದು 2-3 kg ಬಂಗಾರ ಐತಪ್ಪ. ಹಬ್ಬ, 2-3 kg ಬಂಗಾರ ಐತಾ? ನಮ್ಮ ಮನೆಗಿದ್ರೆ ಸ್ವಲ್ಪನೇ ಇರೋದು. ಎಷ್ಟನೇ ಇರಲಿ ಬಿಡು, ತಗೊಂಡ್ ಬಾ. ನನ್ನ ಮದ್ವಿಗೆ ಅಂತ ಮಾಡ್ಸಿಕ್ಕೈತೆ ನಮ್ಮಮ್ಮ. ಲಾಂಗ್ ಚೈನು, ನಕ್ಲೀಸು, ಮಾಂಗಲಿ ಸರ, ಬಾಳೆ, ನಮ್ಮಮ್ಮ ಪಾಪ ಕೂಡಿಕೆ ಎಲ್ಲನೂ ಮಾಡ್ಸಿಕ್ಕೈತೆ ನನಗೆ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಮಾಡ್ಸಿಕ್ಕೈತಾ? ಸರಿ ಸರಿ, ಎಲ್ಲ ಎತ್ಕೊಂಬ. ಹಂಗೇನಿಯ ದುಡ್ಡು ಏನಾರ ಇದ್ರೆ ಎತ್ಕೊಂಬಿಟ್ಟು ಬಾ. ನಾನು ಮನೆಯಿಂದ ಎಲ್ಲ ಎತ್ಕೊಂಬಿಟ್ಟು ಬರ್ತೀನಿ. ಇಬ್ರು ಆರಾಮಾಗಿ ಜೀವನ ಮಾಡ್ಬೋದು. ₹1 ದುಡ್ಡು ಇದ್ದಂಗೆ ಹೊರಟೋಗ್ಬಿಟ್ರೆ ಆಮೇಲೆ ಇಬ್ರು ಕೂಲಿ ಮಾಡ್ಬೇಕಾಗ್ತೈತೆ. ದುಡ್ಡು ಎತ್ಕೊಂಬರದ್ಮೇಲೆ ಕೂಲಿ ಮಾಡೋದ್ಮೇಲೆ ದುಡ್ಡು ಎತ್ಕೊಂಬಿಟ್ಟು ಬರೋದೇನೆಯ ಮೇಲು. ಸರಿ, ಇನ್ನು ದುಡ್ಡು ಎತ್ಕೊಂಬ, ನಾನು ಎತ್ಕೊಂಬಿಟ್ಟು ಬರ್ತೀನಿ, ಸರಿನಾ? ನೀನು ತುಂಬ ಇಂಟೆಲಿಜೆಂಟ್ ಬಿಡು. ಬೇರೆ ಥರ ಅಲ್ಲ. ಬೇರೆಯವರಾಗಿದ್ರೆ ಏನೂ ದುಡ್ಡು ಎತ್ಕೊಬಿಟ್ಟು ಬರಬೇಡ, ಬರೀ ಕೈಯಾಗಿ ಬಾ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟು ಆಮೇಲೆ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡಿಸ್ತಾರೆ. ಅಂತ ಜೊತೆ 3 ದಿನನೂ ಇರೋಕ್ಕಾಗಿಲ್ಲ. ಆದರೆ ನಿನ್ನಂತಂದದೆ ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ಸರಿ, ನಿಮ್ಮನೆಗೂ ನೀನು 2-3 kg ಬಂಗಾರನ ತಗೊಬಂದ್ಬಿಡ್ತೀಯಾ? ತರಲೇಬೇಕಲ್ವಾ? ಲೈಫ್ ಲೀಡ್ ಮಾಡೋಕ್ಕೆ 2-3 kg ಬಂಗಾರ ಬೇಕಲ್ವಾ? ಅದಕ್ಕೇನೇನೆ. ಆಯ್ತು ಆಯ್ತು, ತಗೊಂಬಿಟ್ಟು ಬರ್ತೀನಿ. ಇವತ್ತು ಸಂಜೆನೇ ಬಂದ್ಬಿಡು. ಆಯ್ತು ಆಯ್ತು. ಅಯ್ಯೋ 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 ಅಯ್ಯೋ, ಒಡವೆ 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 ಒಡವೆ, 3 kg ಬಂಗಾರನ. ಅಪ್ಪ ಲೇ ಮಹಾ, ನಾನು ನೋಡು, ನೀನು ಕಿತ್ತೋಗಿರೋ ₹1,00,000 ಬೈಕ್ ತಗೊಂಡ್ರೆ ₹10,00,000 ಕಾರೇ ತಗೊಂತೀನಿ ನಾನು ಒಡವೆ ಮಾರ್ಬಿಟ್ಟು. ನೋಡ್ತಾ ಇರು ಹೆಂಗೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಎಷ್ಟೈತಿನ ಒಂದು 300-400 ಗ್ರಾಮ್ ಇರ್ಬೋದೇನೋ, ಅದನ್ನೇ ಒತ್ಕೊಬತ್ತೀನಿ. ಇವನು 3 kg ತಗೊಬತ್ತಾನಂತೆ. ಅಯ್ಯೋ, ಸರಿ, ನನ್ನ ಒಡವೆ ಮಾರಿದ್ರೇನೆ ಕಾರ್ ಬರ್ತೈತೆ. ಅವನ ಒಡವೆನಾಗೆ ಆರಾಮಾಗಿ ದೊಡ್ಡ ಮನೆನೇ ತಗೊಬತ್ಬಿಡು. ಅಲ್ಲ, 3 kg ಬಂಗಾರನಂತೆ. 3 kg ಅಕ್ಕಿ ತಗೊಳಕ್ಕೂ ರೂಮಕ್ಕೆ ಕಾಸಿಲ್ಲ ಅಂತ ಒದ್ದಾಡ್ತಿದ್ದೀವಿ. 3 kg ಬಂಗಾರ ತಗೊಬತ್ತೀನಿ ಅಂದ ತಕ್ಷಣ ಕುಣ್ಕೊಂಡು ಹೊರಟೋಗ್ಬಿಟ್ಟು. ಸದ್ಯ ಇವಳು ಒಡವೆ ಎಲ್ಲ ಮಾರಿದ್ರೆ ಲಾಂಗ್ ಚೈನು, ನಕ್ಲೇಸು, ಮಾಂಗಲಿ ಸರ, ಬಳೆ ಅಂದ್ಲು ಎಲ್ಲ ಮಾರಿದ್ರೆ 15 ಲಕ್ಷ ಕಡಿಮೆ ಅಂತನೂ ಸಿಗೋದೇ ಇಲ್ಲ. 15 ಲಕ್ಷ ರೂಪಾಯಿ ತಗೊಂಡು ಆರಾಮಾಗಿ ಗೋವಾಗಿ ಇವಾಗ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಇವಳು ನನಗೆ ಕೊಟ್ಟೋದಕ್ಕೆ ಸಾಕ್ಷಿ ಏನು ಅಲ್ವಾ? ಅಷ್ಟೇನೆ. ತಗೊಂಡ್ ಬಾ. ಇವಳು ಮುಖಕ್ಕೆ ನಾನು ಇಂಥ ದಡ್ಡಿ ನಾ ಮದುವೆ ಮಾಡ್ಕೊಬಿಟ್ರೆ ದಡ್ಬಡತ್ತದನ್ನ ನನ್ನ ಸೇರಿ ಮಾರಾಕ್ಬಿಡ್ತಾಳೆ ಅಷ್ಟೇನೆ. ಸದ್ಯ ದೇವ್ರೆ, ಒಡವೆ ಮಾತ್ರ ಇಸ್ಕೊಂಡು ಹೋಗ್ತೀನಿ. ಇವಳಂತೂ ನನಗೆ ಬೇಡ. ಅಕ್ಕ ಅಕ್ಕ ಅಕ್ಕ, ಏನ್ ಮಾಡ್ತಾ ಇದೀಯಾ ನೀನು? ಒಡವೆ ಎಲ್ಲ ಬ್ಯಾಗ್ ಹಾಕತಾ ಇದೀಯಾ? ವಾವ್, ಏನ್ ಸಂದಕೈತೆ. ಎಲ್ಲ ಬ್ಯಾಗ್ ಹಾಕಂತ ಇದೀಯಾ? ಏನು ಬ್ಯಾಗ್ ಹಾಕತಾ ಇದೀಯಾ? ಸುಮ್ಕಿರ್ಬೇಕು ಅಂತ ಹೇಳಿದ್ನಲ್ಲ, ಸುಕ್ಕಿರು. ನಂಗೆ ಹೊಸಿ ಕ್ಯಾಮೆ ಐತೆ, ಅದಕ್ಕೆಲ್ಲ ಬ್ಯಾಗ್ ತುಂಬ್ಕೊತಾ ಇದ್ದೀನಿ. ಅಕ್ಕಯ್ಯ, ನನಗೂ ನೋಟ್ ಕೊಡೆ ಅಕ್ಕಯ್ಯ. ಎಷ್ಟೋ ನೋಟುಗಳು ಬ್ಯಾಗ್ ಇಕ್ಕಂತಿದ್ಯಾ? ನಂಗೂ ನೋಟ್ ಕೊಡೆ ಅಕ್ಕಯ್ಯ, ನೋಟ್ ಕೊಡೆ. ಈಗ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ನಿನಗೂ ಒಂದು ನೋಟ್ ಕೊಡ್ತೀನಿ. ಇಲ್ಲ ಅಂತಂದ್ರೆ ನಾನಂತೂ ಸುಮ್ಮನಿರಲ್ಲ ಅಷ್ಟೇನೆ. ಹೊಸಿ ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕ. ಸುಮ್ಮನೆ ಹಂಗೆಲ್ಲ ವಟ 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 ಅನ್ಬೇಡ. ಇಲ್ಲೇನೋ ಕೆಲಸ ಮಾಡ್ತಿರ್ತೀನಿ. ಎಲ್ಲ ತಂದಿಕ ಬುದ್ಧಿ ಅಂತೂ ನಿನ್ಗಂತೂ ಎಲ್ಲನೂ. ಈಗ ಸುಮ್ಮನೆ ನಿಂತ್ಕಂತೀಯ ನೀನು? ಸರಿ ಅಕ್ಕ, ಸುಮ್ಕೆ ನಿಂತ್ಕಂತೀನಿ. ನಂಗೂ ಒಂದು ನೋಟ್ ಕೊಡು, ನಾನು ಚಾಕಿ ಬಿಚ್ಚಿ ಎಲ್ಲ ತಗೊಂಡ್ಬಿಟ್ಟು ಬರ್ತೀನಿ. ಒಂದೇ ಒಂದು ನೋಟ್ ಕೊಡು ಅಕ್ಕ, ಸಾಕು. ಸರಿ ಆಯ್ತು ಅಂತ ಹೇಳುದಲ್ಲ, ನಿಂತ್ಕ ಸುಮ್ಕೆನೇನೆ. ಇಲ್ಲೇ ನಿಂತ್ಕಂತೀನಿ. ಅಲ್ಲಿ ನಮ್ಮ ಅಮ್ಮ ಏನಾನ ಬಂದ್ರೆ ಹೇಳು, ಸರಿನಾ? 50 ಅಂತ ಹೇಳ್ಬಿಟ್ಟು ಹೇಳು, ಸುಮ್ಮನೆ ಆಯ್ತೀನಿ. ನೀನು ಇಲ್ಲಾರೆ ನಿಂಗೆ ಚಾಕ್ಲೇಟು ಬಿಸ್ಕೆಟು ಏನೂ ಕೊಡ್ಸಕ್ಕಿಲ್ಲ ಅಷ್ಟೇ. ಸರಿ ಆಯ್ತು.
ಇಲ್ಲ ಯಾರು ಗೊತ್ತಿಲ್ಲ. ನೋಡೆ ಸರಿಯಾಗಿ ಯಾರನ್ನ ಬತ್ತಾವ್ರಾ? ಯಾರು ಗೊತ್ತಿಲ್ಲ. ಅಕ್ಕ ಏನ್ ಮಾಡ್ತೈತೆ? ಒಡವೆ ಎಲ್ಲ ಬ್ಯಾಗ್ ಹಾಕಂತೈತೆ. ಯಪ್ಪ ದುಡ್ಡು ಎಲ್ಲ ಬ್ಯಾಗ್ ಹಾಕತೈತೆ. ನಮ್ಮನೆಗೆ ಇಷ್ಟೊಂದು ಏನೂ ಇಲ್ಲ. ಇವ ಅಕ್ಕಯ್ಯ ಎಷ್ಟೊಂದು ತುಂಬ್ಕಂತೈತೆ ಬ್ಯಾಗ್ಗೆ. ಅಕ್ಕ ಬೇಗ ನೋಟ್ ಕೊಡು, ಅಂಗಡಿ ಮುಚ್ಚಿಬಿಡ್ತಾನೆ ಅಕ್ಕ. ಬೇಗ ನೋಟ್ ಕೊಡು, ಒಂದೇ ಒಂದು ನೋಟ್ ಕೊಡು ಬೇಗ. ನೋಡು ಇವಾಗ ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಇರ್ಲಿಲ್ಲ ಅಂತಂದ್ರೆ ನಿನಗೆ ರುಬ್ಬು ಬಿಸಾಕ್ಬಿಡ್ತೀನಿ ಅಷ್ಟೇ. ನೀಯ ಏನ್ ಕಬಿಟ್ಟಿದ್ಯಾ ನನ್ನ ನೀನು? ಎಲ್ಲ ತಗೊಂಡೋಗಿ ನಮ್ಮ ಅಮ್ಮ ಫಿಟ್ಟಿಂಗ್ ಇಕ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ಯಾ ನೀನು? ಏಯ್ ಏನನ್ನಾಗ್ಲಿ ಇಲ್ಲಿ ನಡೆದಿರೋದೇನ ಹೇಳ್ದು ರುಬ್ಬಾಕ್ಬಿಡ್ತೀನಿ ಇಟ್ಕೊಂಡು. ಏನೋ ಪಾಪ ಚಿಕ್ಕ ಹುಡುಗಿ ಅಂತ ಸುಮ್ಕಿದ್ರೆ ನನ್ನ ಮೇಲೆನೆ ಫಿಟ್ಟಿಂಗ್ ಇಕ್ಕಿ ನನಗೆ ಇಲ್ದಿರೋದೆಲ್ಲ ಹೇಳ್ತಾ ಇದೀಯ ನೀನು. ನನ್ನ ಮೇಲೆ ಫಿಟ್ಟಿಂಗ್ ಬೇರೆ ಇಕ್ಕತ್ ಕಲ್ತಿದ್ಯಾ ನೀನು? ನೋಡು ನನ್ನ ತಂಟೆಗೆ ಮಾತ್ರ ಬರಬೇಡ. ಯಾರ ತಂಟೆಗೆ ಹೋದ್ರು ನಾನು ಚಿಕ್ಕ ಹುಡುಗಿ ಅಂತ ಬಿಟ್ಟಿದ್ದಕ್ಕೆ ನಾನೇ ಕೊಡ್ಬೇಕು ನಿಂಗೆ ದುಡ್ಡು. ನಮ್ಮನೆ ಒಡವೆ ನಾನು ಬ್ಯಾಗ್ ಇಕ್ಕಂತ ಇದ್ದೀನಿ. ಸುಮ್ಮನೆ ಹೊರಟೋಗ್ಬಿಡು, ನಮ್ಮ ಮನೆಗೆ ಬರಬೇಡ. ಯಾವಾಗೂ ನಮ್ಮ ಮನೆಗೆ ಬರೋದು. ಆಮೇಲಿಂದ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡೋಗಿ ನಮ್ಮ ಅಮ್ಮಂಗೆ ಹೇಳೋದು. ಫಿಟ್ಟಿಂಗ್ ರಾಣಿ ಆಗಿದ್ಯಾ ನೀನು? ಫಿಟ್ಟಿಂಗ್ ರಾಣಿ ಫಿಟ್ಟಿಂಗ್ ಇಕ್ಕತ್ ಕಲ್ತ್ಬಿಟ್ಟಿದ್ಯಾ ನೀನು? ಎಲ್ಲ ನಿಮ್ಮ ಅಮ್ಮನ ಬುದ್ಧಿನೇ. ನಿಮ್ಮ ಅಮ್ಮನ ಬುದ್ಧಿ ಎಲ್ಲೋಯ್ತದೆ ಹೇಳಿ ನಿಂಗೆ? ನಿಮ್ಮ ಅಮ್ಮನ ಬುದ್ಧಿನೇ ತುಂಬ ತುಳುಕ್ತಿರೋದು ನಿನಗಂತೂ. ಇನ್ನೊಂದು ಕಿತಾಯಿ ಏನಾರ ಬೋರು ಬೇಕು ನೀನು ನಮ್ಮ ಮನೆ ತಂಟೆಗೆ ಸುಮ್ಕಿರಕ್ಕಿಲ್ಲ. ಬೈಕ ಕತ್ಕೊ ಬಂದ್ರೆ ಬೈಕ ಕತ್ಕೊಂಬಿಟ್ಟು ಬಂದ್ಲು ಯಾವುದೋ ಅಣ್ಣನ ಬೈಕಾಗೆ ಅಂತ ಹೇಳ್ಕೊಬತ್ತೀಯಾ? ಹುಡುಗಿ ಪರವಾಗಿಲ್ಲ, ಹೋಗಿ ಸುಮ್ಕೇನಿಯಾ, ಬಾಯಿ ಮುಚ್ಕೊಂಡು ಹೋಗು. ನಾನು ಹೋಗಕ್ಕಿಲ್ಲ. ಸರಜಿ ಆಂಟಿ ಹೇಳೈತೆ ನನ್ನ ಮಗಳ ಮೇಲೆ ಒಂದು ಕಣ್ಣಿಕ್ಕಿರು ಅಂತ. ಅದಕ್ಕೆ ನಾನು ಎಳ್ಕೊಂಡು ನಿನ್ನ ಮೇಲೆ ಇಕ್ಕಿದೀನಿ. ನಮ್ಮಮ್ಮ ನಿನಗೆ ಹೇಳೈತಾ ನನ್ನ ಮೇಲೆ ಕಣ್ಣಿಕ್ಕು ಅಂತ? ಇವಳೇನು ದೊಡ್ಡ ಮಹಾರಾಣಿ ಕಣ್ಣಿಕ್ಕಕ್ಕೆ? ನನ್ನ ಮೇಲೆ ಕಣ್ಣಿಕ್ಕಕ್ಕೆ ಬಂದು ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಕಳ್ಳಿ, ಹೋಗಿ ಸುಮ್ಕೇನಿಯಾ, ನನ್ನ ಮೇಲೆ ಕಣ್ಣಿಕ್ತಾಳೆ ಅಂದ್ಕೊಳ್ಳ. ಇಲ್ಲ ನಾನು ಹೋಗಕ್ಕಿಲ್ಲ. ಆಂಟಿ ಹೇಳೈತೀನಿ ಚಾಕಿ ತಗೊಬತ್ತೀನಿ, ಇಲ್ಲೇ ಕುಂತ್ಕ ನೋಡ್ಕ ರೊಚ್ಚು ಹಾಕು ಅಂತ ಹೇಳೈತೆ. ನಾನು ಎಲ್ಗೂ ಹೋಗಕ್ಕಿಲ್ಲ, ನಾನು ಇಲ್ಲೇ ಕುಂತ್ಕೊತೀನಿ. ಆಂಟಿ ಹೇಳೈತೆ ನಂಗೆ ಚಾಕ್ಲೇಟ್ ತಗೊಬತ್ತೀನಿ ಅಂತ. ನಾನು ಎಲ್ಲೂ ಹೋಗಕ್ಕಿಲ್ಲ. ಅಮ್ಮನೂ ಎಲ್ಲೂ ಹೋಗ್ಬೇಡ, ನಾನು ಆಂಟಿ ಇಬ್ರು ಹೋಗ್ಬಿಟ್ಟು ಹೊಲ್ತಾಗ ಸೊಪ್ಪು ಕಿತ್ಕೊಬತ್ತೀವಿ. ನೀನ್ ಬರ್ಬೇಡ, ಮಳೆ ಬರಂಗೈತೆ, ಮಂತಾಗೆ ಇರು ಅಂತ ಹೇಳೋರೆ ರೊಚ್ಚು ಹಾಕು ಜೊತೆ. ನಾನು ಇಲ್ಲ ಇರ್ತೀನಿ, ನಾನು ಎಲ್ಲೂ ಹೋಗಕ್ಕಿಲ್ಲ. ನಾನು ಬರ್ಲಿ ಹೇಳ್ತೀನಿ, ನಮ್ಮ ಅಮ್ಮ ಎಲ್ಲ ಹೇಳ್ತೀನಿ. ಏನು ಹೇಳ್ತೀಯ? ಏನು ಹೇಳ್ತೀಯಾ? ಎಲ್ಲಾನು ಹೇಳ್ತೀನಿ. ನಿನ್ನ ನಾನು ಬೈದಿದ್ದೆಲ್ಲ ನಮ್ಮ ಅಮ್ಮ ಹೇಳ್ತೀನಿ. ಹೇಳ್ತೀನಿ ನಮ್ಮ ಅಮ್ಮಂಗೆ. ರಚ್ಚು ಅಕ್ಕ ಹೊಡಿತು. ಎಲ್ಲ ಹೇಳ್ತಾಳಂತ ಎಲ್ಲ. ಇನ್ನೊಂದ್ಸಲ ಏನಾದ್ರು ನನ್ನ ವಿಷಯ ಹೇಳ್ತೇನೆ. ಇನ್ನೊಂದ್ಸಲ ನನ್ನ ವಿಷಯ ನಾನು ಹೇಳಿದ್ರೆ ಇವತ್ತು ಒಂದು ಏಟ್ ಹಾಕಿದ್ದೀನಿ, ನಾಳೆ 4 ಏಟ್ ಹಾಕ್ಬಿಡ್ತೀನಿ. ನಮ್ಮಮ್ಮ ಇವಳು ಒಳ್ಳೆ CC ಕ್ಯಾಮ್ರಾ ಇಕ್ಕೋದಂಗೆ ಇಕ್ಕೋಗೈತೆ. ನಾನು ಏನು ದೊಬ್ಬಾಕಿಸಿತೀನಿ ಅಂತ ಹೇಳ್ಬಿಟ್ಟು. ಈಗ ಹೋಗಿ ಹೇಳು, ಈಗೇನ ಹೋಗಿ ನಮ್ಮ ಅಮ್ಮಂಗೆ ಹೇಳು. ಈಗ ಒಂದು ಬಿಟ್ಟಿದ್ದೀನಿ, ಇನ್ನು 4-5 ಸರಿಯಾಗಿ ಬಿಡ್ತೀನಿ. ಹೇಳ್ತೀಯಾ? ಹಂಗ ಬಾ ದಾರಿಗೆ ಹೋಯ್ತಾ ಇರೋ. ನಾನು ನೀನು ನೋಡ್ಕೊಳ್ಳೋದು ಚೋಟ. ಹೋಗಿ ಸುಮ್ಕೇನೆ. ಏನಿಲ್ಲ, ಮನ್ಮನ್ಗೆ ಹೋಗಿ ಫಿಟ್ಟಿಂಗಿಗೆ ಬರ್ತಾಳೆ ಫಿಟ್ಟಿಂಗ್ ರಾಣಿ. ಅಮ್ಮ ಹೊಡಿತು ಅಮ್ಮ. ಪೊಲೀಸಿಗೆ ಹೇಳ್ತೀನಿ, ನಾನು ಅಂಕಲಿಗೆ ಹೇಳ್ತೀನಿ ಫೋನ್ ಮಾಡಿ. ಏಳೋಗೆ, ಅದು ಯಾರು ಬರ್ತಾರ ನಾನು ನೋಡ್ಕೊತೀನಿ. ಏಳೋಗೆ. ನೀನು ಮಾಡೋ ಆಟ ಎಲ್ಲ ಆಡ್ದಂಗೆ ಆಡು ಅಂತ ಬುಡಕ್ಕಾಯ್ತದೇನೆ. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನನ್ನೇ ಹೊಡಿತೀಯಾ? ಹೇಳ್ತೀನಿ ಅಮ್ಮಯ್ಯ, ನಿನ್ನ ನಮ್ಮ ಅಮ್ಮನ ಕರ್ಕೊಂಡ್ಬಂದು ಅಣ್ಣನಾಗ ವಧೆ ಕೊಡಿಸ್ಲಿಲ್ಲ ಅಂದ್ರೆ ಕೇಳು, ವಧೆ ಕೊಡಿಸ್ತೀನಿ. ಇನ್ನೊಂದು ಬಿಡಕ್ಕಿಲ್ಲ ನಾನು. ಏನು ಚಿಕ್ಕ ಹುಡುಗಿ ಅಂತ ಬಿಟ್ರೆ ಎಂತ ಕೆಲಸ ಮಾಡ್ತಾಳಲ್ಲ ಈ ಮನೆಯಾಳಿ. ನಮ್ಮಮ್ಮ ನೋಡಿದ್ರೆ ಕೊಂತ್ರಿ ನನ್ನ ಮಗ ನಮ್ಮ ಮಾವನ ಜೊತೆ ಮುದ್ದೆ ಮಾಡಕ್ಕೆ ಬೇರೆ ಫಿಕ್ಸ್ ಮಾಡೈತೆ. ಇಲ್ಲಿ ನನಗಂತೂ ಇಷ್ಟ ಇಲ್ಲ. ನಾನು ಒಡವೆ ತಗೊಂಡು ಹೋದ್ರೆ ತಾನೆ ಅಲ್ಲಿ ನಮ್ಮ ಹುಡುಗನೂ ತಗೊಂಬಂದಿತ್ತಾನೆ. ಹೆಂಗೋತ್ಸ ಸದ್ಯ ಅಲ್ಲಿಂದ ಹೋಗಿ ಹೆಂಗೋನೋ ಈ ಸಲ ಇಂಥ ಬಾಳಂತೂ ಬರಲ್ಲ, ನೆಮ್ಮದಿಯಾಗಿರ್ಬೋದು ಅಂತ ಅನ್ನಿಸ್ತೈತೆ. ಅಷ್ಟೇ.